ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇದು ನಿಮ್ಗೆ ಹೆಂಗೆ ಹೇಳ್ಬೇಕಂತ ನನಗೂ ವಿಷಯ ಗೊತ್ತಾಗೋಲ್ದು ಶ್ರೀಧರ ಅದು ನಾ ಹೇಳೋದ್ರಿಂದ ನಿಂಗೆ ಬೇಜಾರಾಕೈತೆ ಏನಪ್ಪ. ನೋಡಪ್ಪ ರಮೇಶ, ಹೇಳೋದ್ರಿಂದ ಈಗ ಆಗೋದು ಏನೈತಿ? ತಪ್ಪು ನಮ್ಮ ಕಡೆಯಿಂದನೇ ಆಗೈತಿ. ಈಗ ನಮ್ಮ ಹುಡುಗಿ ಕಡೆಯಿಂದನೇ ಆಗಿರೋದು ಈಗ ತಪ್ಪು. ನಾನೇ ಇನ್ನು ನಿಮ್ಗೆ ಹೆಂಗೆ ಹೇಳ್ಬೇಕು, ತಪ್ಪಾತಂತ ಕೇಳ್ಬೇಕಂತ ನನಗೆ ತಿಳಿಲಾರ್ದಂಗೆ ಆಗೈತಿ. ಅಲ್ಲ ಆದರೂ ಇದು ಹೆಣ್ಣೆತ್ತರ ಸಂಕಟ ನೋಡ. ಈಗ ನೀವು ಪಾಪ ಮದ್ವೆ ಮಾತುಕತೆ ಮುಂದುವರ್ಸೋಣಂತ ಭಾಳ ಖುಷಿಯಾಗಿದ್ರೆ ಏನು, ಈಗ ನನಗೂ ಇದನ್ನು ಹೇಳ್ಬೇಕು ಅಂದರೆ ಭಾಳ ವಜ್ಜಾಗ್ಬಿಟ್ಟೈತಿ. ಅದು ನನ್ನ ಮಗಗೆ ಈ ಮದ್ವೆ ಸುತಾರಾಮ್ ಇಷ್ಟ ಇಲ್ಲ ಅಂತ ಅದನ. ಅಲ್ಲ, ನಾವು ಹೇಳಬೇಕು ಅಂತ ಇದನ್ನೇ ಅದು ಹೆಂಗೆ ಹೇಳೋದಂತ ಒದ್ದಾಡಕತ್ತಿದ್ವಿ. ನಾವು ಹೆಂಗೆ ಹೇಳೋದಪ್ಪ ಇದನ್ನ ಅಂತ ಭಾಳ ಒದ್ದಾಡಕತ್ತಿದ್ವಿ. ನೋಡಿದ್ರೆ ನೀವು ಅದನ್ನ ಹೇಳಕತ್ತೀರಿ. ಅಲ್ಲ ಅಣ್ಣಾರ, ನೀವು ಇದನ್ನ ಹೇಳ್ಬೇಕಂತಿದ್ರಿ? ಹೌದ್ರಿ ಅಕ್ಕಾರ, ಅದು ನನ್ನ ಮಗಳು ಇದಕ್ಕಿದ್ದಂಗ ನಿನ್ನೆ ನನಗೆ ಮದ್ವೆ ಇಷ್ಟನೇ ಇಲ್ಲ, ನನಗೆ ಬೇಕಾಗಿಲ್ಲ, ನಾನು ಮದ್ವೆ ಮಾಡ್ಕೊಳಲ್ಲ ಅಂತೇಳಿ ಭಾಳ ಇದು ಮಾಡಕತ್ಬಿಟ್ಲು. ಅದಕ್ಕೆ ನಾನು ಎಲ್ಲ ರೀತಿ ಒಳಗೂ ಹೇಳಿ ನೋಡಿದೆ, ಎಷ್ಟು ಹೇಳಿದ್ರು ಆಕೇನು ಕೇಳಲಿಲ್ಲ. ಹಾಗಾಗಿ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗಿತ್ತು. ನಿಮ್ಗೆ ಹೆಂಗೆ ಹೇಳೋದು ಈ ವಿಷಯನ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಅಲ್ಲ, ಮದ್ವೆ ಬೇಡ ಅನ್ನಕ್ಕೆ ಏನು ಕಾರಣವಾ? ಅವಾ ಕಾರಣ ಏನಾದರೂ ಇರಲಿ, ಇಷ್ಟಪಡೋಕ್ಕೆ ಕಾರಣ ಇರ್ತತೋ ಇರೋದಿಲ್ಲೋ ಗೊತ್ತಿಲ್ಲ, ಆದರೆ ಬೇಡ ಅನ್ನಕ್ಕೆ ಹಲವಾರು ಕಾರಣ ಇರ್ತಾವೆ. ಇನ್ನೆಲ್ಲ ಹೇಳ್ಕೊಂತ ಕುಂದ್ರಕ್ಕಾಗಲ್ಲ, ಬೇಡ. ಈಗ ನನಗೂ ಈ ಮದ್ವೆ ಇಷ್ಟ ಇಲ್ಲ ಅಂಕಲ್. ಅದು ನಿಜಪ್ಪ. ಈಗ ಯಾಕೆ ಇಷ್ಟ ಅಂದರೆ ಏನಾದರೂ ಹೇಳ್ಬೋದು. ಇಷ್ಟ ಯಾಕಿಲ್ಲ ಅಂತ ಕೇಳಿದಾಗ ಈ ಕಾರಣಗಳು ಹೇಳಿದರೆ ಮನಸ್ಸು ಹಾಳಾಕವು. ಬೇಡ, ಆಕಿನೂ ಯಾಕೋ ಇಷ್ಟ ಇಲ್ಲ ಅಂತ ಅದಾಳ. ನಾನು ನಿಮಗೆ ಈ ವಿಷಯ ಹೆಂಗೆ ಹೇಳೋದು ಅಂತ ಒದ್ದಾಡತ್ತಿದ್ದೆ. ಮತ್ತು ನಿನ್ನ ಮನಸ್ಸಿಗೂ ಬೇಡ ಬೇಡ ಅನಿಸ್ತೈತಿ ಅಂದಮೇಲೆ ಮದುವೆ ಮಾಡೋದ್ರಾಗ ಅರ್ತಿಲ್ಲ. ಯಾಕಂದರೆ ಹಂಗೆ ಬಲವಂತವಾಗಿ ಮದುವೆ ಮಾಡಿದರೆ ಅದು ಉಪಯೋಗ ಇಲ್ಲ ನೋಡು. ಹೌದು ಶ್ರೀಧರ, ನಾನು ನಿನಗೆ ಹೆಂಗೆ ಹೇಳೋದು ಅಂತ ವಿಚಾರ ಮಾಡ್ತಾ ಇದ್ದೆ. ಎಲ್ಲಿದ್ರಿಂದ ನಿಂಗೆ ಭಾಳ ಬೇಜಾರಾಕೈತೇನೋ ಅಂತ ಮಾಡಿದ್ದೆ. ಮತ್ತು ನೋಡಿದರೆ ಅವ್ರವರೇ ಹುಡುಗಿ ಒಪ್ಕೊಂಡು ಮದುವೆ ಬೇಡ ಅಂದಾರ ಅಂದಮೇಲೆ ಮತ್ತೆ ನಮ್ಮ ದೊಡ್ಡವ್ರ ಕೆಲಸ ಏನೈತಪ್ಪ ಇದ್ರಾಗ? ಹೌದಿಲ್ಲ? ಈಗ ಏನೇ ಆದ್ರೂ ಹುಡುಗಿಗೆ ಇಷ್ಟ ಇರ್ಬೇಕು ಅಂದ್ರೆ ಮದ್ವಿ ಮಾಡಕ್ ಚಂದ. ನಾಳೆ ಬಾಳೆ ಮಾಡ್ಕೊಂಡು ಹೋಗೋರು ಅವ್ರ ಅಲ್ಲ ಜೀವನ ಮಾಡೋರು. ಅದಕ್ಕೆ ನಮ್ಮ ಹುಡುಗನು ಅದನ್ನ ಅನ್ನಕತ್ತಿದ್ದ, ಈ ಹುಡುಗಿ ನಮ್ಮ ಮನೆಗೆ ಒಪ್ಕೊಳ್ಳಲ್ಲ, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಲ್ಲ, ಆಕಿಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಇದ್ದಂಗಿಲ್ಲ, ಸಿಂಗಲ್ ಆಗಿ ಇರಬೇಕು ಅಂತ ಆಸೆ ಪಡ್ತಾಳ, ಹುಡುಗಂಡ ಹೆಂಡತಿ ಮಕ್ಕಳಷ್ಟೇ, ಆಕಿಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಇಲ್ಲ, ಹೊಂದ್ಕೊಂಡು ಹೋಗಲ್ಲ, ಏನೇನೇ ಅವಂಗೂ ಖರ್ಚು ಸಿಕ್ಕಾಪಟ್ಟೆ ಆಕ್ಕವು, ನನಗೆ ಅಷ್ಟೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಆಮೇಲೆ ನನಗೆ ಫ್ಯಾಮಿಲಿ ಅಂದರೆ ಇಷ್ಟ, ನನಗೆ ನಮ್ಮ ದೇಶ ಬಿಟ್ಟು ಎಲ್ಲೂ ಹೋಗೋಕ್ಕೂ ಇಷ್ಟ ಇಲ್ಲ, ಈಕಿ ನೋಡಿದರೆ ಹೊರದೇಶದಾಗಿದ್ದವರೇ ಬೇಕು ಅಂತಾಳ, ಆಮೇಲೆ ಫ್ಯಾಮ್ಲಿ ಅಕ್ಕಿಗೆ ಅಟ್ಯಾಚ್ಮೆಂಟ್ ಕಮ್ಮಿ ಐತಿ ಅಂತೆಲ್ಲ ಏನೋ ಅವನು ಈಗ ನಿನ್ನೆ ನಿಮ್ಮ ಹುಡುಗಿ ಮಾತಾಡಿದ್ರಾಗ ಅರ್ಥ ಮಾಡ್ಕೊಂಡು ಅವನು ವಿಚಾರ ಮಾಡಿದ. ಈಗ ನಾಳೆ ಮದುವೆ ಮಾಡ್ಕೊಂಡ್ಮೇಲೆ ಕೂಡಿರೋನು ಅಷ್ಟರು ಸೇರಿ ಅಂದಾಗ ಈಗ ಅಕ್ಕಿಗೂ ಸಮಸ್ಯೆ ಆಕತ್ ನೋಡ್ರಿ, ನಾವಲ್ಲ ಅಂತ ಜಗಳ ಮಾಡ್ತಾಳ, ಅದರಿಂದ ಮನಸ್ಸು ಹಾಳಾಕತಿ. ಈಗ ಅವಂಗ ಹೆಂಡತಿ ಬಿಡದ, ತಂದೆ ತಾಯಿ ಬಿಡದ ಅನ್ನಂಗೆ ಆಗ್ಬಿಡ್ತತಿ. ಹೌದಿಲ್ರಿ? ಹಾಗಾಗಿ ಬೇಡ ಬೇಡ, ಈಗ ಇನ್ನು ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ವಿಚಾರಗಳು ಗೊತ್ತಾಗಿದ್ದು ಚಲೋನೇ ಆತು, ಬೇರೆ ಬೇರೆ ಇದ್ದು ಬಿಡೋದು ಒಳ್ಳೇದು, ಮದುವೆ ಕ್ಯಾನ್ಸಲ್ ಮಾಡೋದು ಅನ್ನಂಗೆ ಆತು. ಅದಕ್ಕೆ ನಾವು ಒಂದು ವಿಚಾರ ಮಾಡೀವಿ, ನಿಮ್ಗೆ ಒಪ್ಪಿಗೆ ಇದ್ದರೆ, ಒಪ್ಪಿಗೆ ಇಲ್ಲ ಅಂದ್ರೆ ಬೇಡ, ಮತ್ತು ಅದಕ್ಕೇನಿಲ್ಲ. ಏನಂತಂದರೆ ನನ್ಗೆ ಈಗ ಸಾವಿತ್ರ ನನ್ನ ಮಗಳು, ಇನ್ನೊಬ್ಬ ಮಗನೂ ಅದಾನ, ಅವ್ನು 3 ಮಂದಿ ಹೆಣ್ಮಕ್ಳು ಅದಾರ. ಆ ಹುಡುಗಿಯರು ಹೆಂಗಂತಂದ್ರೆ ಒಬ್ಬಾಕಿ ಅದೇನೋ ಇಂಜಿನಿಯರಿಂಗ್ ಏನೋ ಓದ್ತಾದಾಳ, ಆದ್ರೆ ಆಕಿ ಸಣ್ಣಕಿ. ಇನ್ನಿಬ್ರು ಅದಾರಲ್ಲ, ಅವರಿಬ್ರು ಸೆಕೆಂಡ್ ಇಯರ್ ಓದ್ಯಾರ ಅಷ್ಟೇ. ಇಬ್ಬರು ಮತ್ತೇನು ಬೇರೆ ಎಲ್ಲೂ ಕೆಲ್ಸಕ್ಕದು ಹೊಂಟಿಲ್ಲ, ಸೆಕೆಂಡ್ ಇಯರ್ ಓದ್ಯಾರ. ಅದ್ರಾಗ ಏನು ಅಂತಂದರೆ ಪೂಜೆ ಪುನಸ್ಕಾರ, ದೇವರು ದಿಂಡ್ರು, ಆಮೇಲೆ ಪ್ರತಿಯೊಂದು ಮನ್ಯಾಗ ಕೆಲಸ, ಹಿರಿಯರು ಪ್ರತಿಯೊಂದು ಅಡುಗೆಯಿಂದ ಹಿಡಿದು ಎಲ್ಲ ಮಾಡ್ತಾರೆ. ಆಮೇಲೆ ಅಷ್ಟು ಸುಸಂಸ್ಕೃತರು. ಈಗಿನ ಹುಡುಗಿಯರಂಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡೆಲ್ಲ ಮಾಡ್ತಾವಲ್ಲ, ಹಂಗೆಲ್ಲ ಏನೂ ಇಲ್ಲ. ಬೆಳಗ್ಗೆ ದೌಡೆದ್ದು ತಮ್ಮ ಕೆಲಸ ಬಗ್ಸಿ, ಆಮೇಲೆ ಮನ್ಯಾಗೂ ಅಷ್ಟು ಬಾಯಿ ಜೋರು ಮಾಡಿ ಮಾತಾಡೋದಾಗಿರ್ಬೋದು, ಎಲ್ಲ ಒಟ್ಟು ಭಾಳ ಭಾಳ ಶಾಣೆ ಅದಾವ ಮಕ್ಕಳು. ಏನು ನಿಮ್ಮ ಹುಡುಗಂದ್ರೆ ನಮ್ಮ 1ನೇದಕ್ಕೆ ಆಗಲ್ಲ, ದೊಡ್ಡಕ್ಕೆ ಕಾಳ 2ನೇದಕ್ಕೆ ಆಗ್ಬೋದು. ನಿಮ್ಮ ಹುಡುಗಗೆ 1ನೇದಕ್ಕೆ ದೊಡ್ಡಕ್ಕೆ ಅಂತಂದ್ರು ಆಕಿಗೆ 1.5 ವರ್ಷ ಫರ್ಕ್ ಅಷ್ಟೇ, ಭಾಳ ಏನಲ್ಲ. ಇದು ನೋಡ್ರಿ, ನಿಮಗೆ ಬೇಕಾದ್ರೆ ಕಡೆದಕ್ಕೆ ಮಾತ್ರ ಆಕಿ ಈಗ ಮದುವೆ ಆಗಲ್ಲ, ಇನ್ನು ಅದು ಇಂಜಿನಿಯರಿಂಗ್ ಓದ್ತಾ ಇದ್ದಾಳಲ್ಲ, ಅದೆಲ್ಲ ಮುಗಿಸಾಕಳಂತೆ. ಇವೆರಡನ್ನೂ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಇಬ್ಬರಾಗ ನಿಮಗೆ ಯಾರು ಇಷ್ಟ ನೋಡಿ ಬೇಕಾರೆ ಮಾತುಕತೆ ಮುಂದುವರ್ಸೋಣ ಅನ್ನೋದಾದರೆ ಮುಂದುವರ್ಸೋಣಪ್ಪ, ಅದಕ್ಕೇನಿಲ್ಲ. ಓಹ್, ಮತ್ತೊಂದು ಸಂಬಂಧ ಆಯ್ತಾ ಇವ್ರದೇ? ಅಲ್ಲ ಹಂಗಾರ ಅವ್ರೇನು ಬಡವರು ಶ್ರೀಮಂತರು ಹೆಂಗೆ ತಿಳ್ಕೊಳ್ಳೋದು? ಕೇಳಿದರೆ ಏನಾರ ಅನ್ಕೋಬೋದು, ಆದರೂ ಕೇಳ್ತಾನಪ್ಪ. 3 ಮಂದಿ ಹೆಣ್ಮಕ್ಳು ಅಂದರೆ ಈ ಅಕಸ್ಮಾತ್ ಆಸ್ತಿ ಭಾಳ ಇದ್ರೆ 3 ಮಂದಿ ಹೆಣ್ಮಕ್ಳಿಗೂ ಹಂಚಿಬಿಡ್ತಾರ. ಕೇಳಂತಡಿ. ಯಾವೂರು? ಈ ಕಡೆ ಶಿವಮೊಗ್ಗ ಆ ಕಡೆ ನಮ್ದು. ಓಹೋಹೋ, ಮಲೆನಾಡು. ಅಡ್ಡಿಲ್ಲ ಬಿಡ್ರಿ, ಅಡ್ಡಿಲ್ಲ. ಆ ಕಡೆ ಎಲ್ಲ ಅಂತಂದರೆ ಏನದು ಹೊಲ ಗದ್ದಿ, ತೋಟ, ಅಡಿಕೆ ತೋಟ, ಆಮೇಲೆ ಭತ್ತದ ಗದ್ದಿ ಅಂತೇಳಿ ಸುಮಾರಷ್ಟು ಇರ್ತೈತಿ ಅಲ್ಲ. ಅವೆಲ್ಲ ಅಡ್ಡಾಡಕ್ಕೆ ಕುಂತಾರ ಭಾರಿ ಚಂದ. ಇವರು ಅನುಕೂಲಸ್ಥರಾಗದಾರ.
ಓ ಅವಂಗೇನು ಕಮ್ಮಿ ಐತ್ರಿ ನನ್ನ ಮಗ್ಗ. ಅವಂಗೂ 6 ಎಕರೆ ಹೊಲ ಐತಿ ಹೌದ ನಂಗೆ. ಅಡಿಕೆ ಹಚ್ಚಾನ 3 ಎಕರೆಗೆ. ಇನ್ನು 3 ಎಕರೆಗೆ ಭತ್ತ ಹಚ್ತಿರ್ತಾನೆ. ಭತ್ತ ವರ್ಷಕ್ಕೆ ಮನೆಗೆ ಅಕ್ಕಿ ಏನು ಬೇಕೋ ಕೊಂಡ್ತಾರಲ್ಲ ಎಲ್ಲ ಬೆಳ್ಕೋತಾರ ಮನ್ಯಾಗ. ಅವನು ಇಲ್ಲಿಗೆ ಅಕ್ಕಿ ಕೊಟ್ಟು ಕಳಿಸ್ತಿರ್ತಿದ್ದ ಮೊದಲು. ಇವರೆಲ್ಲ ಅಂಥವು ತಿನ್ನಲ್ರಿ. ಇವರೆಲ್ಲ ಅದು ಎಂಥದ ಈ ಸೋನಾ ಮಸೂರಿ ಅಕ್ಕಿ ಎಲ್ಲ ತಿಂತಾರಲ್ಲ, ಹಂಗಾಗಿ ಈಗ ಸನ್ನಿದ್ರಾಗ ಕೊಟ್ಟಿಲ್ಲ. ಮತ್ತು ಬೆಲ್ಲಗಿಲ್ಲ ಗಾಣಕ್ಕೆ ಹಾಕಿಸ್ದಾಗೆಲ್ಲ ಮತ್ತು ಬೆಲ್ಲ ಕಬ್ಬನ್ನು ಬೆಳೆದಿರ್ತಾನೆ ಒಂದು ಯಾವಾಗಾರ ವರ್ಷಕ್ಕೆ. ಅವಾಗ ಹಾಕಿಸ್ದಾಗ ಮತ್ತು ಬೆಲ್ಲದ್ದು ಪೆಂಟಿದು ಕೊಟ್ಟು ಕಳಿಸಿರ್ತಾನೆ. ಹಂಗೆ ಒಟ್ಟು ಮನೆಗೆ ಏನು ಬೇಕೋ ಆಮೇಲೆ ಇದು ಏನದು ಹೊಳಿ ನೀರು ಸತಿಗೆ ಹೊಲದಾಗ ಹಾದೈತಿ. ಭಾಳ ಚೆನ್ನಾಗೈತಿ ನೇಚರ್. 3 ಮಂದಿ ಹೆಣ್ಮಕ್ಳು. ಅವಂಗೆ ಈ 3 ಮಂದಿಗೂ 2 ಎಕರೆ ಬರ್ತೈತಿ ಆರಾಮ. ಹಂಗೊಂದು ಸಣ್ಣ ಪುಟ್ಟ ಆಸ್ತಿನೂ ಐತಿ, ಮನಿ ಐತಿ. ಭಾಳ ಶ್ರೀಮಂತರಲ್ಲಂದ್ರು ತಕ್ಕ ಮಟ್ಟಿಗೆ ಅದಾರ. ಭಾಳ 6 ಎಕರೆ ಹೊಲ ಬೆಳ್ಕೊಂಡು ತಿನ್ಕೊಂಡು ಹಂಚಿಂದ ದೊಡ್ಡ ಮಲ್ನಾಡು ಮನೆಗೆ ಗೊತ್ತಲ್ಲ ನಿಮಗೆ, ಬೇಕಾದಂಗೆ ಅದಾರಪ್ಪ. ಅಲ್ಲ, ಈ ಕಡಿಂದ ಈ ಸಿಟಿ ಲೈಫ್ ಬ್ಯಾಸರ ಆಗಿ 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 ಅಲ್ಲೇ ಇಲ್ಲೇ ರೆಸಾರ್ಟ್ ವೀಕೆಂಡ್ ಅಂತ ಹೋಗಾರ. ಎಲ್ಲಿ ಹೋಗೋದ ಬೇಡ. ಅಕಸ್ಮಾತ್ ಅದೋ ಮನಿ ಹುಡುಗಿ ಫಿಕ್ಸ್ ಆತಂದ್ರೆ ಯಾವಾಗಾರ ಆಸರಾ ಬ್ಯಾಸರ ಕಳ್ಕೊಳಕ್ 4 ದಿನ ಹೋಗಿರ್ಬೋದಪ್ಪ. ಅಂತ ಒಂದು ಹಸಿರು ಸೆರಗ್ನಾಗಿರಾಕ ಪುಣ್ಯ ಮಾಡಿರ್ಬೇಕು ಕರೆನ. ನೀವು ಹ್ಞೂ ಅನ್ನೋದಾದ್ರೆ ಬೇಕಾದ್ರೆ ನಾಳೆನೇ ಹೋಗೋಣ. ಆ ಹುಡುಗಿನ ತೋರಿಸಿದ್ರಾತ. ಯಾವುದಕ್ಕೂ 1-2 ಫೋಟೋ ಕಳ್ಸಕ್ಕೆ ಹೇಳ್ರಿ. ನಾನು ಇವತ್ತು ಸಂಜೆ ಮಟ್ಟ ನಿಮಗೆ ಹೇಳ್ತೇನೆ. ನಾಳೆ ಹೋಗೋದಾ ಏನು ನಾಡ್ದು ಹೋಗೋದಾ ಅಥವಾ ಏನು ಎತ್ತ ಅನ್ನೋದು. ಆಯ್ತು. ನಾನು ನನ್ನ ಮಗಗೆ ಫೋನ್ ಮಾಡಿ ಹೇಳ್ತೀನಿ. 1-2 ಹುಡುಗಿಯರ ಫೋಟೋ ಕಳ್ಸಂತೇಳಿ ಅವನ್ನ. ಆ ಫೋಟೋ ನೋಡ್ರಿ. ನೋಡಿದ್ರೆ ಮಾತ್ರ ಬಿಡೋದಿಲ್ಲ ಬಿಡ್ರಿ. ಫೋಟೋ ನೋಡಿ ಬೇಕಾರೆ ನಾಳೆ ಹೋಗೋದು ವಿಚಾರ ಆದ್ರೆ ಮಾಡೋಣ. ಸರಿ, ಹಾಗೆ ಆಗಲಿ. ಈಗ ಇದರಿಂದ ಎಲ್ಲಿ ನಮ್ದು ಸಂಬಂಧ ಹಾಳಕತೆ, ಒಂದು ಫ್ರೆಂಡ್ಶಿಪ್ ಹಾಳಕತೆ ಅಂತ ಮಾಡಿದ್ದೆ. ಆ ಪುಣ್ಯಕ್ಕೂ ಅಂತದೇನೂ ಆಗ್ಲಿಲ್ಲ. ಅಲ್ಲ, ಕೆನಡಾಕ್ಕೆ ಹೋಗು ಅಂತ ಹೇಳಿದ್ರಿ. ಅದು ಈಗ ಕೈ ಬಿಟ್ಟಂಗೆ ಆತ. ಹಂಗಾರೆ ನನ್ನ ಮಗ ಏನಲ್ಲಿ ಹೋಗೋ ಅವಶ್ಯಕತೆ ಇಲ್ಲಲ್ಲ. ಇಲ್ರಿ, ನನ್ನ ಮಗಳು ಹೊರದೇಶದಾಗಿರೋ ಹುಡುಗನ್ನೇ ಇಷ್ಟ ಭಾಳ ಪಡ್ತಾಳ. ಅಕ್ಕಿ ಒತ್ತಾಯಕ್ಕೆ ಅಕ್ಕಿ ಇದ್ರ ಸಂಬಂಧ ನಾನು ಹಂಗಾರ ಮತ್ತೆ ಇವನ್ನ ಕೆನಡಾಕ್ ಕಳ್ಸಿದ್ರಾತಂತ ಮಾಡಿದ್ದೆ. ಎಲ್ಲಿ ಮತ್ತೀಗ ಮದ್ವಿನೇ ಆಗಲ್ಲ ಅಂತ ಅದಾರ. ಅಂದಮೇಲೆ ಪಾಪ ಅವ್ರನ್ನ ಯಾಕೆ ದೂರ ಮಾಡ್ಬೇಕು? ಅದು ಅಲ್ಲದೆ ನಿಮ್ಮ ಮಗಗೆ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲಲ್ಲ. ಹಂಗಾರೆ 20 ಲಕ್ಷ ಕೊಡಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಆಂಟಿ. ಅವರು ಚಂದ ಅದಾರ ತಗೋರಿ. ನನ್ನಷ್ಟಿಲ್ಲ ಅಂತಂದ್ರು ಪರವಾಗಿಲ್ಲ. ಹಳ್ಳಿಯಾಗಿದ್ರು ನೋಡಕ್ ಸ್ವಲ್ಪ ಚಂದೇ ಅದಾರ. ಅವ್ರನ್ನ ಮಾಡ್ಕೋರಿ, ನಡಿತೈತಿ. ಬೇಜಾರು ಆಗ್ಬೇಡ್ರಿ ಆಂಟಿ. ಅಯ್ಯೋ, ಬೇಜಾರಾಗಕ್ಕೆ ಏನೈತಿ ನೋಡ್ರಿ ಅಣ್ಣಾರ. ತಪ್ಪು ತಿಳ್ಕೊಬೇಡ್ರಿ. ನಾ ಇದ್ದಂಗೆ ಮಾತಾಡಕ್ಕೆ. ನಿಮ್ಮ ಹುಡುಗಿ ಅಂದಿದ್ದಕ್ಕೆ ಉತ್ತರ ಕೊಡ್ಬೇಕಲ್ಲ, ಮತ್ತೆ ಸುಮ್ಮನಿದ್ರೆ ನಂಗೆ ಸಮಾಧಾನ ಆಗಲ್ಲ. ಅದಕ್ಕೆ ಬೇಜಾರಾಗಕ್ಕೆ ಏನೈತಿ ಅಲ್ಲವಾ ನಂದಿನಿ? ನನ್ನ ಮಗನ್ನ ಮಿಸ್ ಮಾಡ್ಕೊಂಡಲ್ಲ, ಇನ್ನು ನೀ ಬೇಜಾರು ಮಾಡ್ಕೋಬೇಕು. ನಿಮ್ದು ಇಷ್ಟು ಆಸ್ತಿ ಐತೆ ಅಂತೇಳಿ ಬಾಯಿ ಬಿಟ್ಕೊಂಡು ಮಾಡ್ಕೋತೇನೆ ಅಂತೇಳಿ ಬೆನ್ನತ್ತವ್ರು ಭಾಳ ಮಂದಿ. ನನ್ನ ಮಗ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಮಗನ ಬಗ್ಗೆ ಭಾಳ ಹೆಮ್ಮೆ ಐತೆ ನನಗೆ. ಏನ ಒಂದು ಅಡಿಕೆ ಹೊಳಿನ ಚಟ ಹಾಕೊಳ್ಳೋದಿಲ್ಲ ನನ್ನ ಮಗ. ಓದ್ತಾನ, ಓದಿ ದುಡಿದು ಅಷ್ಟು ಚಂದ ಮನಿ ಮಠ ಕಟ್ಟಿ ಏನ ಅವ ಅಕ್ಕ ತಂಗಿಯಾರ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಾನವ. ತಂದೆ ತಾಯಿ ಅಂದ್ರೆ ಅಷ್ಟು ಗೌರವ ಇಟ್ಕೊಂಡಾನ. ಏನವ ಅವ ಅಂಥವ್ನು ಹುಡುಕಿರ್ ಸಿಗೋದಿಲ್ಲ. ಯಾವ ಮಗ ತಾಯಿನ ಭಾಳ ಪ್ರೀತಿಯಿಂದ ಗೌರವದಿಂದ ಅಕ್ಕ ತಂಗಿಯಾರನ್ನ ಚಂದ ನೋಡ್ಕೊತಾನ, ನಾಳೆ ಹೆಂಡತಿನೂ ಹಂಗೆ ನೋಡ್ಕೊತಾನ. ಅದನ್ನು ತಿಳ್ಕೊ ಮೊದಲು ನೀನು. ಏನು ಈಗ ಏನು 8ನೇ ದಾಟಿರಂಗಿಲ್ಲ, 5ನೇ ಕ್ಲಾಸ್ ದಾಟಿರಂಗಿಲ್ಲ, ಆಗಲೇ ಸಿಗರೇಟ್ ಸೇದಿನ್ನೇ, ಮೂಲ್ಯಾಕ ಕೂತು ಸಂಧ್ಯಾಕ ಕುಂತು ಶೇರೆ ಕುಡಿದ್ನೇ ಹುಡುಗ್ಯಾರ ನೋಡಿದ್ನೇ ಮಾಡ್ತಾರ. ಅಂಥದ್ದು ಯಾವುದು ಮಾಡೋದಲ್ಲ ನನ್ನ ಮಗ. ನನ್ನ ಮಗನ ತಪ್ಪಿಸ್ಕೊಂಡಿಯಲ್ಲ, ನಿನಗಿನ್ನೂ ಪಾಪ ಬ್ಯಾಡ್ಲಕ್ ಅನ್ಕೋಬೇಕು ನಾನು. ನನ್ನ ಮಗಗೆ ನಿನಗಿಂತ 10 ಪಟ್ಟು ಚಲೋ ಹುಡುಗ್ಯಾರ ಸಿಗ್ತಾರ, ತಿಳ್ಕೊ. ಅಲ್ಲ ಆಂಟಿ, ಈಗಿನ ಕಾಲದಾಗ ದೊಡ್ಡ ರಿಚ್ ಫ್ಯಾಮ್ಲಿನೇ ಹುಡುಕ್ತಾರ ಹುಡುಗ್ಯಾರ, ಗೊತ್ತನ? ಯಾರ ಏನೋ ಭಾಳ ಕಡು ಬಡವರಿದ್ದವರು ಇಲ್ಲ ಏನೋ ತೀರಾ ಆದ್ರೆ ಸಾಕಪ್ಪ ಅಂತ ಅನ್ನೋರಂತಾರೆ ಕೊಡೋದು ಕನ್ನೆ. ಇಲ್ಲಾಂದ್ರೆ ರಿಚ್ ಫ್ಯಾಮ್ಲಿ ಹುಡುಗಿಯರೇ ಬೇಕು ಅಂತಾರೆ, ಗೊತ್ತನ? ಹುಡುಗಿಯರು ರಿಚ್ ಫ್ಯಾಮ್ಲಿನೇ ಬೇಕು ಅಂತಾರೆ. ಹುಡುಗಿಯರು ಎಷ್ಟು ಜನಕ್ಕೆ ಕನ್ನೆನೇ ಸಿಗ್ಲಾರ್ದಂಗೆ ಅಡ್ಡಾಡ್ತಾ ಇದಾರೆ, ಗೊತ್ತನ? ಅದೇವಾ ಅವರಪ್ಪ ಹುಡುಗಿ ಅಪ್ಪ ಅವನ 60-70 ವರ್ಷಕ್ಕೆ ಒಂದು ಮನೆ ಕಟ್ಕೊಂಡಿರ್ತಾನ. 50-60 ವರ್ಷಕ್ಕೆ. ಈಗ ಹುಡುಗಿಯರು ಹೆಂಗಂದ್ರೆ ಇವು 25 ವರ್ಷದ ಹುಡುಗರು ಇರಂಗಿಲ್ಲ, ಆಲೆ ಮನೆ ಕಟ್ಟಿ ಶೆಟ್ಲಾಗಿರ್ಬೇಕು ಅಂತ ಲೆಕ್ಕ ಮಾಡ್ತಾವೆ. ಏನು ಹೇಳೋದು ಇದಕ್ಕೆ? ಅವ್ರಿಗೆ ಬೇಡ ಎಲ್ಲ ಆಯ್ತಾ ಬರ್ಬೇಕು ಅಂತ ಅನ್ನೋದಕ್ಕಿಂತ ಮದುವೆಗಿಂದ ಎಲ್ಲ ದುಡ್ದು ಮಾಡ್ಕೊಳ್ಳೋಣ ಅನ್ನೋದಾದ್ರೆ ಎಲ್ಲ ಚಂದ ಇರ್ತೈತಿ. ಅಲ್ಲ ನಾದ್ನ್ಯಾರು ಇರಬಾರ್ದು, ಮತ್ತೆ ಏನದು ಆಗ ಅಕ್ಕಂಗ್ಯಾರು ಇರಬಾರ್ದು, ತಾಯಿ ಬಿಟ್ಟು ಹೋಗ್ಬೇಕು. ಇವೆಲ್ಲ ಒಂದು ಜೀವನನವ. ರೊಕ್ಕ ಇಲ್ದಂಗಿದ್ರು ದಿಕ್ಕಿಲ್ದಂಗೆ ಇರಬಾರ್ದಂತೆ. ಇರಲಿ ಬಿಡು, ಅಂತ ಯೋಚನೆ ಮಾಡೋ ಹುಡುಗಿಯಾರು ನಮಗೆ ಬೇಕಾಗೇ ಇಲ್ಲ. ಚಂದಾಗಿ ಮನಿ ಮಠ ಅಂತ ಹೊಂದ್ಕೊಂಡು ಹೋಗೋರೆ ಬೇಕು ನಮ್ಗೆ ಹಾಕಿರೋದು. ನೋಡೋಣ, ಅಮ್ಮಾರು ಯಾವ್ದು ಹೇಳಾರಲ್ಲ, ನಾಳೆ ಹೋಗಿ ನೋಡ್ತೀವಿ. ಹುಡುಗಿಯಾರು ಚಲೋ ಅನಿಸಿದ್ರೆ ಮಾಡೋಣಂತೆ ಮದ್ವೆ. ನೋಡೋಣ ಮುಂದೆ. ಏನು ಮಾತಾಡ್ತಾಳ, ಏನು ಅನ್ಕೋಬೇಡ್ರಿ. ಇರಲಿ ಬಿಡ್ರಿ, ಯಾಕೆ ಮಾತಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟನಲ್ಲ. ಸರಿ, ನಾವೇನು ಬರ್ತೀವಿ, ನೀವು ಫೋಟೋ ಕಳಿಸ್ರಿ. ನನ್ನ ಮಗನ ನಂಬರ್ ಹೆಂಗಿದ್ರು ಅಣ್ಣಾರ ಕಡೆ ಐತೆ ನೋಡ್ರಿ. ಸರಿ, ಹೋಗ್ರಿ. ಆಯ್ತಾಯ್ತು ರೀ ಅಕ್ಕ, ಹೋಗ್ರಿ. ಆ ಹೆಣ್ಮಗಳು ಮಾತಾಡಿದ್ದೇನು ಸುಳ್ಳು ಅಲ್ಲ ಬಿಡು. ನಶೀಬ್ ಮಾಡಿರ್ಬೇಕು ಇಂಥ ಮನೆ ಸಂಬಂಧ ಸಿಗ್ಬೇಕಂದ್ರೆ. ಅಲ್ಲ, ಅವ್ರೇನು ಇದ್ದಂತಾರಲ್ಲ ಬಡವ್ರೆ, ಆದ್ರೆ ಹುಡುಗ ಕರಿನ ಹೇಳ್ಬೇಕಂದ್ರೆ ಬಂಗಾರದಂಥ ಹುಡುಗ ಐತಪ್ಪ. ನಮ್ಮ ನಂದಿನಿ ಅಲ್ಲ ಏನೇನು ಮಾತಾಡಿದ್ಲ ಏನು ಆ ಹುಡುಗನ ಮದುವೆ ಅಲ್ಲ ಅಂತಂದ್ರೆ ತಿಳ್ಕೊಂಬಿಡು. ಅವಂಗೆ ಅದು ಎಷ್ಟು ಈಕೆ ಏನೇನು ಮಾತಾಡಲ್ಲ. ಹಿಂಗೆ ಈಗ ಮಾತಾಡಿದ್ಲಲ್ಲ, ದೊಡ್ಡವರು ಮಾತಾಡಕತ್ತಾರ, ನಾನು ನಡಕ್ಕೆ ಬಾಯಿ ಹಾಕ್ಬಾರ್ದು ಅನ್ನೋದು ಏನಾರ ಐತೆ ಆಕಿಗೆ. ಹೆಂಗೆ ಮಾತಾಡಿದ್ಲು ನೋಡ್ರಿ ಅವ್ರಿದ್ರಿಗೆ. ಸರಿಯಾಗಿ ಹೆಟ್ಟು ಹೋದ್ಲಕ್ಕಿ.
ಮತ್ತೆ ಈಗ ಮಾತಾಡಿದ್ದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಲಕ್ಕೆ ನಿಂದಲ್ಲ ನನ್ನ ಮಗಂದಲ್ಲ ದುರದೃಷ್ಟ ನಿಂದು ಅಂತೇಳಿ ಇನ್ನೇನು ಚಪ್ಪಲಿ ತೊಗೊಂಡು ಹೊಡೆಯೋದೊಂದ ಶಾಲೆನ ಸುತ್ತಿ ಹೊಡೆದಾಳಿ ಗಟ್ಟೆ ಕರೆನವ ಇದೇನು ನಂದಿನಿ ಬಿಡ ಇದು ಶಿಕ್ಷಣ ಅನ್ನೋದೇ ಇಲ್ಲ ಬಿಡ ಆಕಿಗೆ ಏನು ಆ ಮಾತಿಗೆ ಮರ್ಯಾದೆ ಕೊಡಲ್ಲ ಹೇಳಿದ್ದು ಕೇಳಲ್ಲ ಈಕಿನ ಬಗ್ಸೋದು ಸ್ವಲ್ಪ ಇಲ್ಲ ಈಕಿನ ಭಾರಿ ಬಗ್ಗಿಸ್ಬೇಕು ನಿಜ ಈಕಿನ ಅಕ್ಕಂಗ್ಯಾರದು ಯಾರು ಇಲ್ಲದೆ ಇರೋ ಹುಡುಗಿ ಕೊಡ್ಬೇಕು ಈಕಿನ ಇಲ್ಲಾಂದ್ರೆ ಹೋಗಿ 4 ದಿನಕ್ಕೆ ಒಲಿ ಬ್ಯಾರೆ ಮಾಡ್ತಾಳೆ ಈಕಿ. ಅಯ್ಯೋ ದೇವ್ರೆ ಬಂಗಾರದಂತ ಹುಡುಗ ತೀರ ನಿಮ್ಮ ಮಗುಗೆ ಫೋನ್ ಮಾಡಿ ಒಂದೆರಡು ಫೋಟೋ ನನ್ನ ಫೋನಿಗೆ ಕಳ್ಸಕ್ಕೆ ಹೇಳ್ರಿ, ನಾನು ಕಳಿಸ್ತೀನಿ ಅಲ್ಲಿ. ಹೆಂಗಿದ್ರು ಹುಡುಗಿಯರು ಚಂದದಾರ ಹೋಲತ್ತ ಹುಡುಗ ಅಲ್ಲೇ ಇಲ್ಲೇ ಯಾರಿಗೆ ಕೈ ತಪ್ಪಿ ಹೋಗೋ ಬದಲಿ ಇರಲಿ, ಆ ಮಕ್ಕಳಾರ ಖುಷಿಯಾಗಿರ್ಲಿ. ಎರಡರಾಗ ಒಂದು ಯಾವ್ದಾರ ಮದುವೆ ಆತಂದ್ರೆ ಈ ಹುಡುಗನ ನಿಜ ಹೇಳ್ತೀನಿ ನಶೀಬ್ ನೋಡ್ರಿ ಕರೆನ. ಬಾಯಿಗೆ ಬಂದಂಗೆ ಮಾತಾಡಿ ಜಗಳ ಮಾಡಿ ಕಳ್ಸಿದ್ದಾತ. ಒಟ್ಟ ಯಾವುದು ತಣ್ಣಗಿರಾಕ್ ಬಿಡೋದಿಲ್ಲ. ಈಗ ಏನು ಅವಶ್ಯಕತೆ ಇತ್ತು ನಿಮ್ಮ ಅಕ್ಕಗೆ ಫೋನ್ ಮಾಡಿ ಕರ್ಸೋದು ನೀವು? ಇಲ್ಲ ಮರಯ್ಯ, ನಾನೇನು ಬಾ ಅಂತ ಅಂದಿದ್ದಲ್ಲ. ಅಕ್ಕ ಫೋನ್ ಮಾಡಿದ್ಲು. ಫೋನ್ ಮಾಡಿದಾಗ ಮಾತಾಡ್ಕೊಂತ ಹಂಗೆ ಮುಂದಿನ ತಿಂಗಳು ಹುಡುಗರು ಬರ್ತಡೇ ಮಾಡೋಣ ಅಂತ ದಿನಕ್ಕ ಅವ್ರು ಹೋಗೆಲ್ಲ ಬಟ್ಟೆ ಗಿಟ್ಟಿ ತಂದಾರ. ಪಾರ್ವತಿ ಹುಡುಗರು ಕರ್ಕೊಂಡು ಆಕಿನೂ ಅಲ್ಲಿ ಹೋಗ್ಯಾಳ, ಇಲ್ಲಿಲ್ಲ ಅಂತೀನ ಹಂಗ ಮಾತಿಗೆ ಬಂದು ಮಾತಾಡ್ಕೊಂತ ಅಂದಿದ್ದು. ಅವಾಗ ಹೌದಾ ಮುಂದಿನ ತಿಂಗಳ ಮತ್ತೆ ಮೊದಲ ಹೇಳ್ಬೇಕು ಬೇಡಪ್ಪ, ನಾನು ಎಲ್ಲ ಮುಗಿಸ್ಕೊಂಡೆ ಈ ಕಡೆ ಬರ್ತಿದ್ದೆ, ನೀನು ಹೇಳಲಿಲ್ಲ ಕೇಳಲಿಲ್ಲ, ಈಗ ಫಂಕ್ಷನ್ ಮಾಡ್ತೀನಿ ಅನ್ನಕತ್ತಿ, ಒಬ್ಬನ ಏನ್ ಮಾಡ್ತಿ ಈಗ? ಆಕಿನೂ ಪಾರ್ವತಿನೂ ಮಕ್ಳು ಕರ್ಕೊಂಡು ಅಲ್ಲಿ ಅವ್ರ ತವ್ರ ಮನೆಗೆ ಹೋಗ್ಯಾಳಂತಿ, ಮತ್ತೆ ಈಗ ನಿನ್ನ ಹೆಂಡತಿಗೆ ಸಹಾಯ ಮಾಡಕ್ಕೆ ಯಾರದಾರ ಮನ್ಯಾಗ, ತಡಿ ಹಂಗಾರ ಬರ್ತೇನೆ ಅಂದ್ಲು. ಬರ್ತೇನೆ ಅಂದಕ್ಕೆ ಬರ್ಬೇಡ ಅಂದ್ಲೆ. ಕತಿ ಅದನ್ನೇ ರೀ, ನಾಳೆ ನಾಡ್ದೈತಿ ಅನ್ನೋಷ್ಟೊತ್ತಿಗೆ ಫೋನ್ ಮಾಡ್ರಿ, ಈಗ ಮೊದ್ಲಿರ್ತಾ ಹೇಳ್ಬೇಡ ಅಂತ ಇಷ್ಟು ಹೇಳೈತ್ ನಿಮಗೆ. ಏನು ಮುಂದಿನ ತಿಂಗಳು ಇರೋದು? ಬಾಯಿಗೆ ಬಂದಂಗ ನೀನು ಈಕಿ ರುಕ್ಮಿಣಿ ಅದಳಲ್ಲ ಮನೆ ಕೆಲಸಕ್ಕೆ, ಆಕಿಗೆ ಪೂರ್ಣಿಮಾ ಅಂತ ನಿಂತ್ರು. ನನಗೂ ಈ ಜಗಳದಾಗ ಆ ಪೂರ್ಣಿಮಾ ಅಲ್ಲ ರುಕ್ಮಿಣಿ ಅಂತ ಹೇಳಕ್ ನನಗೂ ಆಗಲಿಲ್ಲ. ಆಕಿ ರುಕ್ಮಿಣಿ ಅವನ್ನ ನೀನು ರೊಕ್ಕ ಕೇಳಕ್ ಬಂದಿಯೇನು ಭಿಕ್ಷಕರಗತೆ ನಿಂತು ಬಿಡ್ತೀರಿ, ಏನು ಆಸ್ತಿನ ಬರ್ಸ್ಕೊಂಡು ಹೋಗಿರೋನು ಹಂಗ ಹಿಂಗ ಅದು ಇದು ಅಂತ ಬಾಯಿ ಮಾಡಿ ಎಲ್ಲ ಕುಲ್ಗೆಡಿಸಿ ಆ ಹೆಣ್ಮಗಳು ಪಾಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿತ್ತದ. ಅದೇನು ಜಗಳ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗೇ ಬಿಟ್ಲಕ್ಕೆ. ಹೌದಾ? ಅಯ್ಯೋ ದೇವ್ರೆ, ನಮ್ಮಕ್ಕ ಯಾಕೆ ಹಿಂಗೆ ಮಾಡ್ತಾಳೆ ಏನಪ್ಪ? ನಾನು ಏನಂತ ಹೇಳಲಿ, ನಾನು ಎಷ್ಟಂತ ಹೇಳಲಿ? ಹೇಳಿ ನೀನೇ ನೋಡೋಣ. ಏನ್ ಮಾಡ್ತಿ ಈಗ? ಈ ನಮ್ಮ ಅತ್ತಿ ಏನಾರು ಒಂದು ರಾವ್ ಎಬ್ಬಿಸ್ಬೇಕು ನೋಡು, ಹಂಗೆ ಸುಮ್ಮನೆ ಇರಂಗೇ ಇಲ್ಲ ತಗ. ಒಗ್ಗೋ ಮರ ತಗ, ಯಾಕೆ ಬೇಕತ್ತೀನಿ ನೀವನ್ನೆಲ್ಲ ಮಾತಾಡೋದು? ಅಲ್ಲಿ ಯಾರು ಏನಂತ ಸಮಾಧಾನಗಾರ ವಿಚಾರಿಸ್ಬೇಕಾ? ಹಂಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಎದಕ್ಕೆ ಬಂತದು? ಅಯ್ಯೋ ದೇವ್ರೆ, ನನಗಂತರೂ ಸಾಕಾಗಿ ಹೋಗೈತೆ ನೋಡಪ್ಪ. ಎಕ್ಕಡೆ ಅಂತ ಸಾಯ್ಬೇಕು, ಏನಂತ ಹೇಳ್ಬೇಕು? ತಿಳ್ಕೊಳ್ಳೋರಿಗಾದ್ರೆ ಹೇಳ್ಬೋದು, ಸುಮ್ಮನೆ ಇದು ಮಾಡೋರಿಗೆ ಏನು ಹೇಳೋದು? ಏನು ಆಗಲಿಂದ ಒಂದ ಸಲ ನನ್ನ ತಮ್ಮನ ಮುಂದೆ ಏನೋ ಒದರಾಡಕತ್ತೀಯಲ್ಲ, ಯಾಕಂತ ಕೇಳ್ತೀನಿ ನಾನು ನಿಂಗೆ. ಓಹೋ ಚಲೋ ಅದಿ ಬಿಡು, ಏನಾಗಬಾರ್ದಾಗೈತಿ ಅಂತದ? ಏನಾಗ್ಬೇಕು? ನಮ್ಮ ಬೀಗ್ರವ್ರು ಬೇಜಾರು ಮಾಡ್ಕೊಂಡು ಹೋದಾರ, ನಿಮಗೇನು ಸಂಬಂಧ ಬಿಡು ಪಾಪ. ಅಲ್ಲ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ನೀವೇನು ನೋಡ್ಲಿಲ್ಲನ? ಅಲ್ಲ ಗೊತ್ತಿಲ್ಲದ ಆಗಿದ್ದಂತ ಹೇಳಕತ್ತೇನಲ್ಲ, ಗೊತ್ತಿದ್ದೆ ಮಾಡಿದ್ದನ ಅದೇನಾರ ಕತ್ತಿ ನಿಂದಂತ ತಗ. ಅವು ಅಂತೂ ಕೆಲ್ಸಕ್ಕೆ ಬರ್ದಂಗೆ ಏನೋ ಮಾತಾಡ್ತಾರ ಅಂದ್ರೆ ನೀನು ಅದನ್ನೇ ಹೇಳ್ತೀಯಲ್ಲ. ತಗ ನಾಳೆ ಬೇಕಾರೆ ಫೋನ್ ಹಚ್ಚಿ ಮಾತಾಡ್ತೇನೆ ತಗೋ ನಾನು. ಏನು ಇಲ್ಲವಾ ಏನೋ ಗೊತ್ತಿಲ್ಲಾರ್ದ ಆಗಿದ್ದು, ನೀ ಅದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತೇನೆ ಬಿಡು, ಅದ್ರಾಗ ಏನೈತಿ? ಹೇಳ್ರಿ, ಅದೇನೇನು ಹೇಳ್ತೀರಿ ಹೇಳ್ರಿ.